ಮಾಧ್ಯಮದ ಮುಂದೆ ಮಾತನಾಡೋದಿಲ್ಲ ಅಷ್ಟೇ, ಆದ್ರೆ ಒಳಗೇನ್ ಮಾಡಬೇಕು ಅದನ್ನ ಮಾಡ್ತಾ ಇರ್ತೀವಿ ಅನ್ನೋ ರೀತಿಯಲ್ಲಿತ್ತು ಯತ್ನಾಳ್ ಅವರ ಆ ಹೇಳಿಕೆಯ ಧಾಟಿ. ಹಾಗೆ ರಾಜ್ಯ ಬಿಜೆಪಿಯ ಬಂಡಾಯಕ್ಕೆ ಬೀಳುತ್ತಾ ಬ್ರೇಕ್ ಅನ್ನೋ ಪ್ರಶ್ನೆ ಈ ದಿನಕ್ಕೂ ಕೂಡ ಮುಂದುವರೆದಿದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳೋದು ಫಿಕ್ಸಾ? ರಾಧಾಮೋಹನ್ ಅವರು ಹಿರಿಯ ನಾಯಕರಿಗೆ ಯಾವ ರೀತಿಯ ಸಂದೇಶ ನೆನೆ ಗಮನಿಸಿದ್ರಿ? ರಾಧಾಮೋಹನ್ ಅವರು ಬಿಜೆಪಿ ಇನ್ಚಾರ್ಜ್ ನಿನ್ನೆ ರಾಜ್ಯಕ್ಕೆ ಬಂದಿದ್ರು, ಒಂದಷ್ಟು ಅಹವಾಲುಗಳನ್ನ ಸ್ವೀಕರಿಸಿ ಹೋಗಿದ್ದಾರೆ. ಹೈಕಮಾಂಡ್ನ ನಾಯಕರ ಮುಂದೆ ಅದನ್ನು ಇಡ್ತಾರಾ? ಕೋರ್ ಕಮಿಟಿ ಸಭೆಯಲ್ಲಿ ನಡೆದ ಚರ್ಚೆ ಏನು? ಕೋರ್ ಕಮಿಟಿ ಸಭೆಯ ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಯಾವೆಲ್ಲ ಚರ್ಚೆ ಆಯಿತು, ಹಾಗೆ ಯಾರೆಲ್ಲ ಶಿಸ್ತು ಕ್ರಮ ಉಲ್ಲಂಘಿಸಿದ್ದಾರೆ, ಅವ್ರ ವಿರುದ್ಧವಾಗಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಯಾರೇ ಶಿಸ್ತು ಉಲ್ಲಂಘಿಸಿದ್ರು ಕೂಡ ಕ್ರಮ ಆಗಬೇಕು. ಕೋರ್ ಕಮಿಟಿಯಲ್ಲಿ ಸದಾನಂದ ಗೌಡರು ಸಲಹೆ ಕೊಟ್ಟಿದ್ದಾರಂತೆ, ಕೊಡಲೇಬೇಕು. ಯಾಕಂದ್ರೆ ಸದಾನಂದ ಗೌಡರ ಬಗ್ಗೆ ಅಂತೂ ಯತ್ನಾಳ್ ಅವರು ಪುಂಖಾನುಪುಂಖವಾಗಿ ಮಾತನಾಡ್ಬಿಟ್ರು, ಮರ್ಯಾದೆ ಕಳಿಯೋ ಹಂಗೆ ಡೈರೆಕ್ಟಾಗಿ ಹೇಳಬೇಕು ಅಂದರೆ. ಯತ್ನಾಳ್ ರೇಣುಕಾಚಾರ್ಯ ಇಬ್ಬರಿಗೂ ಶಿಕ್ಷೆ ಆಗಲಿ ಅಂತ ಹೇಳಿದ್ರಂತೆ, ಬ್ಯಾಲೆನ್ಸ್ಡ್ ಮಾತನಾಡಿದ್ದಾರೆ. ರೇಣುಕಾಚಾರ್ಯ ಅವರು ಕೂಡ ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ, ಅವರಿಗೂ ಕಡಿವಾಣ ಬೀಳಲಿ, ಯತ್ನಾಳ್ ಅವ್ರಿಗೂ ಕಡಿವಾಣ ಬೀಳಲಿ ಅಂತ ಹೇಳಿ. ಶಾಸಕ ಯತ್ನಾಳ್ ಮಾತನಾಡಿದ್ದನ್ನು ಯಾರು ಕೂಡ ಒಪ್ಪೋದಿಲ್ಲ. ರೇಣುಕಾಚಾರ್ಯ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡೋದನ್ನು ನಿಲ್ಲಿಸಲಿ, ಇಬ್ಬರ ವಿರುದ್ಧ ಕೂಡ ಕ್ರಮ ಆಗಲಿ ಅಂತ ಕೇಳಿದ್ದಾರಂತೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಸುರೇಶ್ ಬಹುಶಃ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ದೆಹಲಿಗೆ ಹೋಗಿ ಶಿಸ್ತು ಸಮಿತಿ ಮುಂದೆ ಹೋದರೂ ಕೂಡ ಏನು ಆ್ಯಕ್ಷನ್ ಆಯಿತು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಯತ್ನಾಳ್ ಅವ್ರ ವಿಚಾರದಲ್ಲಿ. ಇಲ್ಲಿ ರಾಧಾಮೋಹನ್ ಬಂದರು, ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡೆದಿದ್ದಾರೆ, ಆದರೆ ಕ್ರಮ ಅನ್ನೋದು ನಿಜಕ್ಕೂ ಆಗತ್ತಾ? ಆದರೂ ಕೂಡ ಯಾವ ರೀತಿಯದ್ದಾಗಬಹುದು ಅಂತ? ಸ್ಮಿತಾ, ಸದ್ಯ ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈಗಾಗಲೇ ಏನು ರಾಜ್ಯ ಬಿಜೆಪಿಯ ರಾಜ್ಯ ಉಸ್ತುವಾರಿ ಏನಿದೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆಗೆ ವಿಶೇಷ ಆಹ್ವಾನಿತರಾಗಿ ಕಳಿಸಿದ್ರು. ಅವನ್ನ ಕಳಿಸಿದಂಥ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯಲ್ಲಿನ ಕೋರ್ ಕಮಿಟಿಯ ಹಿರಿಯ ಸದಸ್ಯರೇನಿದ್ದಾರೆ ಎಲ್ಲರೂ ಕೂಡ ಪಕ್ಷದಲ್ಲಿ ಆಗಿರ್ತಕ್ಕಂತಹ ಆಂತರಿಕ ಬೆಳವಣಿಗೆಗಳು, ಹಾಗೆ ಪಕ್ಷದ ಮೇಲೆ ಯತ್ನಾಳ್ ಮತ್ತು ವಿಜೇಂದ್ರ ಇಬ್ಬರ ನಡುವಿನ ಕಚ್ಚಾಟದಿಂದ ಆಗಿರ್ತಕ್ಕಂತಹ ಏನೆಲ್ಲ ಭಿನ್ನಾಭಿಪ್ರಾಯಗಳು ಮತ್ತು ಪಕ್ಷದ ಮೇಲಿನ ಪರಿಣಾಮಗಳೇನಿದೆ ಎಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ವರದಿಯನ್ನು ನಿನ್ನೆ ತಲುಪಿಸಿರ್ತಕ್ಕಂಥದ್ದು. ಇದೇ ವೇಳೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ರಾಧಾಮೋಹನ್ ದಾಸ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತಾರೆ. ಅದರ ಒಂದಷ್ಟು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥದ್ದು. ನಾವು ಬಿಜೆಪಿಯ ಉನ್ನತ ಮೂಲಗಳು ಹೇಳುವಂತೆ ನಿನ್ನೆಯ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಹಿರಿಯ ನಾಯಕರಾದಂಥ ಡಿ.ವಿ. ಸದಾನಂದ ಗೌಡರು ಒಂದು ಮಾತನ್ನು ಹೇಳಿದ್ದಾರೆ ರಾಧಾಮೋಹನ್ ದಾಸ್ ಅವರಿಗೆ. ಇಲ್ಲಿ ಕೇವಲ ಯತ್ನಾಳ್ ಅವರು ಒಬ್ಬರನ್ನೇ ಮಾತನ್ನೇ ಒಂದು ನೇರ ದೃಷ್ಟಿಯಲ್ಲಿ ನೋಡಬೇಡಿ, ಯತ್ನಾಳ್ ವಿರುದ್ಧ ಮಾತನ್ನೇ ಕ್ರಮ ಆಗುವಂಥದ್ದು ಬೇಡ. ಇಲ್ಲಿ ಪಕ್ಷವನ್ನ ಶಿಸ್ತನ್ನು ಯತ್ನಾಳ್ ಅಷ್ಟೇ ಅಲ್ಲ, ಯತ್ನಾಳ್ ಅವರ ವಿರೋಧ ಬಣದಲ್ಲಿ ಇರತಕ್ಕಂತಹ ಏನು ರೇಣುಕಾಚಾರ್ಯ ಸೇರಿದಂತೆ ಅನೇಕ ನಾಯಕರು ಉಲ್ಲಂಘನೆ ಮಾಡಿದ್ದಾರೆ. ಅವರ ವಿರುದ್ಧವೂ ಕೂಡ ಶಿಸ್ತು ಕ್ರಮ ಆಗಬೇಕು. ಕೇವಲ ಯತ್ನಾಳ್ ಅವರ ವಿರುದ್ಧವೇ ಒಂದು ಕ್ರಮ ಆದರೆ ಅಲ್ಲಿ ಪಕ್ಷದ ಮೇಲೆ ಮತ್ತೆ ಬೇರೆ ರೀತಿಯ ಕಚ್ಚಾಟಗಳು ಶುರುವಾಗುತ್ತೆ, ಬೇರೆ ರೀತಿಯ ಸಮಸ್ಯೆಗಳು ಶುರುವಾಗುತ್ತೆ ಅಂತಕ್ಕಂಥದ್ದು ಒಂದು ಸಲಹೆ ಕೊಟ್ಟಿರ್ತಕ್ಕಂಥ. ಹೀಗಾಗಿ ಒಂದು ಯತ್ನಾಳ್ ಮತ್ತು MP ರೇಣುಕಾಚಾರ್ಯ ಸೇರಿದಂತೆ ಯಾರೆಲ್ಲ ಪಕ್ಷದ ಶಿಸ್ತನ್ನು ಆ ಬೌಂಡ್ರಿಯನ್ನು ಕ್ರಾಸ್ ಮಾಡಿದ್ದಾರೆ ಅದೆಲ್ಲರನ್ನೂ ಕೂಡ ಅವರೆಲ್ಲರ ವಿರುದ್ಧವೂ ಕೂಡ ಶಿಸ್ತು ಕ್ರಮ ಆಗಬೇಕು ಆಗದಾದರೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಡಿ.ವಿ. ಸದಾನಂದ ಗೌಡರು ಹೇಳಿರುವಂತೆ ಇಲ್ಲಿ ಕೇವಲ ಒಬ್ಬರ ಮೇಲೆ ಯತ್ನಾಳನ್ನು ಮಾತ್ರ ಫೋಕಸ್ ಮಾಡುವಂಥದ್ದು ಬೇಡ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಿನ್ನೆ ರಾಧಾಮೋಹನ್ ದಾಸ್ ಅವರಿಗೆ ಡಿ.ವಿ. ಸದಾನಂದ ಗೌಡರು ಹೇಳಿರ್ತಕ್ಕಂಥದ್ದು. ಇದೇ ವೇಳೆ ಮತ್ತಷ್ಟು ಹಿರಿಯ ನಾಯಕರು ಕೂಡ ಯತ್ನಾಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾರೆ. ಅವ್ರಿಗೂ ಕೂಡ ಇದೇ ಒಂದು ವಿಚಾರವನ್ನು ಹೇಳ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರಿಗೆ ನಾನು ಸಂಪೂರ್ಣವಾದಂಥ ನಿಮ್ಮ ಎಲ್ಲ ಏನು ಕೋರ್ ಕಮಿಟಿಯ ಎಲ್ಲ ಭಿನ್ನ ಅಭಿಪ್ರಾಯಗಳೇನಿದೆ ಇವೆಲ್ಲವನ್ನು ಕೂಡ ನಾನು ಸಂಗ್ರಹ ಮಾಡಿ ನಾನು ವರದಿಯನ್ನು ತಲುಪಿಸ್ತೇನೆ. ಬಹುಶಃ ಮಂಗಳವಾರ ಅಥವಾ ಬುಧವಾರ ಪಾರ್ಲಿಮೆಂಟ್ ಸೆಷನ್ ಇರೋವಂಥ ಸಂದರ್ಭದಲ್ಲಿಯೇ ಕೂಡ ನಾನು ಹೈಕಮಾಂಡ್ ವರಿಷ್ಠರ ಜೊತೆ ಮಾತನಾಡಿ ಈ ಸಮಸ್ಯೆಗೆ ನಿಮ್ಮೆಲ್ಲ ಅಭಿಪ್ರಾಯಗಳು ಏನು ಹೇಳಿದ್ದೀರಿ ಇದನ್ನೇ ಯಥಾವತ್ತು ನನ್ನಲ್ಲಿ ತಿಳಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈಗ ಕುತೂಹಲ ಇರತಕ್ಕಂಥದ್ದು ಸ್ಮಿತಾ, ಇಲ್ಲಿ ಪ್ರಮುಖವಾಗಿ ಯತ್ನಾಳ್ ಅವರ ವಿರುದ್ಧ ಕ್ರಮ ಆಗತ್ತಾ ಅಥವಾ ರಾಜಿ ಸಂಧಾನವೋ ಅಂತಕ್ಕಂಥದ್ದು. ಸದ್ಯ ಇದನ್ನು ಕೂಡ ಹೈಕಮಾಂಡ್ನ ಮೂಲಗಳು ಹೇಳುವಂತೆ ಎಲ್ಲ ಒಂದು ಕಡೆ ರಾಜಿ ಸಂಧಾನದ ಮೂಲಕವೇ ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು, ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಸಂಘಟನೆಗೆ ಹೋಗಬೇಕು ಅಂತಕ್ಕಂತಹ ಸೂತ್ರದ ಮೂಲಕ ರಾಜ್ಯ ನಾಯಕರನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ಎಲ್ಲಿಯೂ ಕೂಡ ಶಿಸ್ತು ಕ್ರಮ ಉಚ್ಚಾಟನೆ ಅಂತಕ್ಕಂತಹ ಮಾತುಗಳು ಎಲ್ಲೂ ಕೂಡ ಕೇಳಿ ಬರ್ತಾ ಇಲ್ಲ. ಜೊತೆಗೆ ಆ ಥರದ ಚರ್ಚೆಗಳು ಕೂಡ ಪಕ್ಷದಲ್ಲಿ ಇಲ್ಲ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ ಸ್ಮಿತಾ. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಅಂತೂ ಇಂತೂ ದರ್ಶನ್ಗೆ ಬೆನ್ನು ಮೂಳೆ ಆಪರೇಷನ್ಗೆ ದಿನಾಂಕ ಏನೋ ನಿಗದಿಯಾಗಿದೆಯಂತೆ. ಮಧ್ಯಂತರ ಜಾಮೀನು ಇರುವಾಗಲೇ ಆಪರೇಷನ್ ಮಾಡೋದಕ್ಕೆ ನಿರ್ಧಾರವಾಗಿದೆ. ಯಾವಾಗಂತೀರಾ? ಆ ಕುರಿತ ಸ್ಟೋರಿ ಎಲ್ಲಿದೆ ನೋಡಿ. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಫೇಕ್ಸ್, ರೆಗ್ಯುಲರ್ ಬೇಲ್ಗೆ ಮುಂದುವರಿದ ಸರ್ಕಸ್.
ಹೆಲ್ತ್ ಕೈ ಕೊಟ್ಟಿದೆ ಅಂತ ಬೇಲ್ ಪಡೆದ ದರ್ಶನ್ಗೆ ಇಷ್ಟೊತ್ತಿಗೆ ಆಪರೇಷನ್ ಮುಗಿಬೇಕಿತ್ತು. ಆದರೆ ಬೇಲ್ ಅವಧಿ ಮುಗಿಯೋದಕ್ಕೆ ಬಂದರೂ ಸಾರಥಿಗೆ ಯಾವುದೇ ಆಪರೇಷನ್ ಆಗಿಲ್ಲ. ಈ ಮಧ್ಯೆ ರೆಗ್ಯುಲರ್ ಬೇಲ್ಗೆ ಫೈಟ್ ಮಾಡ್ತಾ ಇರೋ ದರ್ಶನ್ಗೆ ಆಪರೇಷನ್ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಮಂಗಳವಾರಕ್ಕೆ ದರ್ಶನ್ ಜಾಮೀನು ಅವಧಿ ಅಂತ್ಯ ಆಗುತ್ತೆ. ಹೀಗಾಗಿ ಸರ್ಜರಿ ಮಾಡಿಸಿಕೊಳ್ಳುವ ಒತ್ತಡದಲ್ಲಿ ಸಾರಥಿ ಇದ್ದಾನೆ. ಸೋಮವಾರವೇ ವಿಜಿಎಸ್ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗೋ ಸಾಧ್ಯತೆ ಇದೆ. ಆಪರೇಷನ್ ನಡೆಯದೇ ಇದ್ರೆ ಮತ್ತೆ ದರ್ಶನ್ ಜೈಲ್ ಪಾಲಾಗೋ ಅಪಾಯವೂ ಹೆಚ್ಚಾಗಿದೆ. ಸೋಮವಾರ ಆಪರೇಷನ್ ಮಾಡುವ ಸಾಧ್ಯತೆ. ಬೇಲ್ ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ವೈದ್ಯಕೀಯ ವರದಿ ಸಲ್ಲಿಸಿದ್ದಾರೆ. ದರ್ಶನ್ ಮಧ್ಯಂತರ ಜಾಮೀನು ಪಡೆದರೂ ಆಪರೇಷನ್ ಮಾಡಿಸಿಲ್ಲ. ಹೀಗಿರುವಾಗ ದರ್ಶನ್ಗೆ ಕ್ಷಣಕ್ಕೆ ಟೆನ್ಷನ್ ಹೆಚ್ಚಾಗಿದೆ. ಒಂದ್ ಕಡೆ ರೆಗ್ಯುಲರ್ ಬೇಲ್, ಇನ್ನೊಂದೆಡೆ ಮಧ್ಯಂತರ ಬೇಲ್ಗೆ 2 ದಿನ ಬಾಕಿ ಉಳಿದಿದೆ. ಮತ್ತೊಂದೆಡೆ ಆಪರೇಷನ್ ಟೆನ್ಷನ್. ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದ್ದು ಈ ಬಗ್ಗೆ ಕೋರ್ಟ್ಗೆ ಸಿ.ವಿ. ನಾಗೇಶ್ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಕೋರ್ಟ್ ಏನು ಆದೇಶ ನೀಡುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ದರ್ಶನ್ ಇದ್ದಾನೆ. ಆಪರೇಷನ್ ಆಗಿ ಬೇಲ್ ರದ್ದಾದರೆ ಜೈಲಿಗೆ ಹೋಗುವಂತಾದ್ರೆ ಏನ್ ಮಾಡುದು ಅನ್ನೋದು ದರ್ಶನ್ ತಲೆ ಕೆಡಿಸಿದೆ. ಈಗ ಸೋಮವಾರ ವೈದ್ಯರು ತೆಗೆದುಕೊಳ್ಳುವ ಕ್ರಮದ ಮೇಲೆ ದರ್ಶನ್ ಭವಿಷ್ಯ ತೀರ್ಮಾನ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಅನೇಕ ನಟಿಯರನ್ನ ಆ ಸಂದರ್ಭದಲ್ಲಿ ಸಂಪರ್ಕ ಮಾಡಿ ಚಲನಚಿತ್ರ ರಂಗದಲ್ಲಿ ಆಗ್ತಾ ಇರುವ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ, ಅದರಲ್ಲೂ ಈ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿತ್ತು. ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲನಚಿತ್ರ ಉದ್ಯಮಕ್ಕೆ ಸಂಬಂಧಪಟ್ಟಂತೆಯೇ ಪ್ರತ್ಯೇಕವಾಗಿ ಒಂದು ಪಾಶ್ ಸಮಿತಿ ರಚನೆ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿಬಂದಿತ್ತು. ಕಮಿಟಿ ರಚನೆ ಆಯಿತು, ಆದರೆ ತಕ್ಷಣಕ್ಕೆ ಕ್ಯಾನ್ಸಲ್ ಕೂಡ ಆಗೋಯ್ತು. ಯಾಕೆ ಹೀಗಾಯಿತು, ಏನೀ ಬೆಳವಣಿಗೆ, ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೈಂಗಿಕ ದೌರ್ಜನ್ಯ ತಡೆಗೆ ಪಾಶ್ ರಚನೆ. ಸಂಜೆಯಷ್ಟರಲ್ಲೇ ಸಮಿತಿ ನಿರ್ಧಾರ ವಾಪಸ್. ಸ್ಯಾಂಡಲ್ವುಡ್ನಲ್ಲಿ ನಡೆಯುತ್ತೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ತಪ್ಪಿಸಲು ಪಾಶ್ ಸಮಿತಿ ರಚನೆಗೆ ಕೂಗು ಕೇಳಿ ಬಂದಿತ್ತು. ನಟಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಾಗಿ ಪಾಶ್ ಕಮಿಟಿ ರಚನೆಗೆ ಮನವಿ ಮಾಡಲಾಗಿತ್ತು. ಸತತ 2 ತಿಂಗಳ ಬಳಿಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ನೇತೃತ್ವದಲ್ಲಿ ನಾಮಕವಾಸ್ತೆಗೆ ಸಮಿತಿ ರಚನೆ ಮಾಡಲಾಗಿತ್ತು. ಆದ್ರೆ ಬೆಳಗ್ಗೆ ಕಮಿಟಿ ರಚಿಸಿ ಸಂಜೆಯಷ್ಟರಲ್ಲೇ ಕ್ಯಾನ್ಸಲ್ ಮಾಡಲಾಯಿತು. ಪಾಶ್ ಅಂದ್ರೆ ಸಿನಿ ಕ್ಷೇತ್ರದಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಗಾಗಿ ಇರುವ ಸಮಿತಿ. ಇದು ಸುಪ್ರೀಂ ಆದೇಶದ ಮೇರೆಗೆ ತಂದಿರುವ ಕಾನೂನು. ಕೇರಳದ ರೀತಿ ಕನ್ನಡದಲ್ಲೂ ನಟಿಯರ ರಕ್ಷಣೆಗಾಗಿ ಪಾಶ್ ಕಮಿಟಿಯನ್ನ ರಚನೆ ಮಾಡಬೇಕು ಎಂದು ಫೈರ್ ಕಮಿಟಿ ಮನವಿ ಮಾಡಿತ್ತು. ಇದಕ್ಕಾಗಿ ಶಶಿಕಾಂತ್ ಎಡಹಳ್ಳಿ ಅವರನ್ನ ನೇಮಿಸಲಾಗಿತ್ತು. ಆದ್ರೆ ಕಮಿಟಿ ರಚಿಸದಂತೆ ಕೆಲವರ ಒತ್ತಾಯ ಕೇಳಿ ಬಂದ ಹಿನ್ನೆಲೆ ಕ್ಯಾನ್ಸಲ್ ಮಾಡಿದ್ದಾರೆ ಎನ್ನಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೊದಲಿನಿಂದಲೂ ಸಹಿತ ಈ ರೀತಿಯಾದಂಥ ಪಾಶ್ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಬಂದಿದೆ. ಸೊ 3 ತಿಂಗಳ ಹಿಂದೆ ಈ ಫೈರ್ ಅಂತ ಒಂದು ಸಂಸ್ಥೆ ಇದೆ. ಈ ಫೈರ್ ಸಂಸ್ಥೆಯಲ್ಲಿರ್ತಕ್ಕಂಥವ್ರು ಹೋಗಿ ಸಿದ್ದರಾಮಯ್ಯನವ್ರನ್ನವ್ರು ಮೀಟ್ ಮಾಡಿದರು. ಅವರು ಸಮಿತಿಯನ್ನು ಮಾಡಲೇಬೇಕು. ಸಮಿತಿಯಲ್ಲಿ ಈಗ ಇರ್ತಕ್ಕಂಥವ್ರು ಇರ್ತಾರೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ, ಸಮಿತಿ ಮಾಡಬೇಕು. ಸಮಿತಿ ಮಾಡದೇ ಇದ್ದರೆ ಈಗಾಗಲೇ ಫೈರ್ ಸಂಸ್ಥೆ ಅಧ್ಯಕ್ಷ ಹೇಳಿದ ಹಾಗೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಇದು ಮಾಡಬೇಕಾದದ್ದು ಸರ್ಕಾರ, ಸುಪ್ರೀಂ ಕೋರ್ಟ್ ಆರ್ಡರ್. ಇನ್ನು ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ಹೇಳೋದೇ ಬೇರೆ. ಕೆಲವೇ ದಿನಗಳಲ್ಲಿ ಫಿಲ್ಮ್ ಚೇಂಬರ್ ಚುನಾವಣೆ ನಡೆಯಲಿದ್ದು ನೀತಿ ಸಮಿತಿ ಜಾರಿಯಲ್ಲಿದೆ. ಆದೇಶ ವಾಪಸ್ ಪಡೆಯಲಾಗಿದೆ. ಡಿಸೆಂಬರ್ 14ಕ್ಕೆ ಕಮಿಟಿ ರಚಿಸುವ ಭರವಸೆ ನೀಡಿದ್ದಾರೆ. ನಾವು ಅದು ಕ್ಯಾನ್ಸಲ್ ಮಾಡಿಲ್ಲ, ಹಿಂಪಡೆದಿಲ್ಲ, ಹೋಲ್ಡ್ ಮಾಡಿದ್ದೀನಿ. ಹೋಲ್ಡ್ ಮಾಡಿದ್ನ ಹೊಸ ಕಾನ್ಸ್ಟಿಟ್ಯೂಷನ್ ಬಂದು ರ್ಯಾಟಿಫಿಕೇಷನ್ ಮಾಡಿ ಹೊಸ ಬೋರ್ಡ್ ಬಂದಾಗ ಮಾಡ್ತೀವಿ ಅಂತ ಹೇಳಿದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷನ ಪರ್ಸನಲ್ ಫೋನು ಮಾಡಿ ಹೇಳಿದೆ, ಓಕೆ ನೋ ವರಿ ಹೋಲ್ಡ್ ಟಿಲ್ 14/12 ಅಂತ ಹೇಳಿದ್ರು. ಅಷ್ಟೇ ಹೊರತು ಇದು ಸುಮ್ಮನೆ ದ್ವಂದ್ವಗಳಾಗೋದು ಬೇಡ. ಫಿಲ್ಮ್ ಚೇಂಬರ್ನಲ್ಲಿ ಪಾಶ್ ಕೊನೆಗೂ ಹಿಂದೇಟು ಹಾಕಿರೋದಾದ್ರೂ ಯಾಕೆ? ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಹೇಳಿದಂತೆ ಡಿಸೆಂಬರ್ 14ಕ್ಕೆ ಕಮಿಟಿ ರಚನೆಯಾಗುತ್ತಾ ಕಾದು ನೋಡಬೇಕಿದೆ. ರೋಜಾ ಫಿಲ್ಮ್ ಬ್ಯೂರೋ.